ದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆಯಾಗುತ್ತದೆ. ಅದು ಹೇಳ್ತೀನಿ. ಮಾತಾಡುವಾಗ ನೀವು ಸುಮ್ಮನೆ ಕೂತ್ಕೊಬೇಡ್ರಿ. ಹೌದು, ಮತ್ತೆ ಹೇಗೆ ಯಾಕೆ ಅವ್ರು ಕೂತ್ಕೊಳ್ಳಿ ಮಾತಾಡ್ತಾರೆ? ನೀವು ಮಾತಾಡಕ್ ಬಿಡೋದೇ ಇಲ್ಲ. ನಾವು 60-40 ಅಲ್ಲ 60-40 ಕೆಲಸ 60-40 ಕೆಲಸ ಹೆಂಗಾಗುತ್ತೆ? ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ, ನೆಹರು ಕಂಡ್ರೆ ಆಗಲ್ಲ, ನಿಮಗೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ. ನಿಮ್ಗೆ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್, ಈಗ ಅಲ್ಲಿ ಮಾತಾಡಿದ್ವಿ, ನೀವು ಯಾಕೆ ಅಲ್ಲಿ ಕೂತ್ ನೋಡಿ. ಬಹಳ ಸ್ಪಷ್ಟವಾಗಿ ಬೆಳಿಗೊಂದು ಮಾತಾಯಿತು, ಮತ್ತೆ ಚರ್ಚೆ, ಅದ ನಂತರ ಅಲ್ಲಿ ಬಂತು. ಇವತ್ತು ಇದಾದ ನಂತರ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಕ್ಕೆ ಇದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿ ಮಾತಾಡುವಾಗ ನೀವು ಅಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತು ಡಿಸ್ಟರ್ಬ್ ಮಾಡಿದ್ರೆ ನಾಳೆ ಪ್ರತಿಪಕ್ಷ ನಾಯಕರು ಮಾತಾಡ್ಕೊ ಅಲ್ಲಿಂದ ಅದೇ ಡಿಸ್ಟರ್ಬ್ ಮಾಡಿ ಯಾರು ಕೂಡ ಪ್ರಯೋಜನ ಆಗಲಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್. ಎರಡನೇದು ಇದನ್ನು ಶಿಸ್ತುಬದ್ಧವಾಗಿ ಒಂದ್ ಸೆಕೆಂಡ್ ಒಂದು ಶಿಸ್ತುಬದ್ಧವಾಗಿ ತರಬೇಕಾದ್ರೆ ನಾನ್ ಕೊಡೋದಿಷ್ಟೇ, ಸರ್ಕಾರ ಕೇಳೋದಿಷ್ಟೇ. ನಿರಂತರವಾಗಿ ಅಲ್ಲಿ ಎಲ್ಲ ಎರಡು ಕಡೆಯಿಂದ ನಿರಂತರವಾಗಿ ಯಾರಾದ್ರೂ ಕೂತ್ಕೊಂಡು ಅಲ್ಲಿ ಡಿಸ್ಟರ್ಬ್ ಮಾಡೋದಾದ್ರೆ ಮತ್ತೆ ನಾನು ಯಾರನ್ನು ನೇಮ್ ಮಾಡಬೇಕಾಗ್ತದೆ, ಮತ್ತೆ ನನ್ನನ್ನು ಹೊರೆ ಕಳಿಸಬೇಕಾಗ್ತದೆ. ಇದರಲ್ಲಿ ಅದಕ್ಕೊಂದು ಯಾರು ಕೂಡ ಅವಕಾಶ ನಾನು ಎರಡು ಕಡೆ ಅವರು ಕೂಡ ಹೇಳುದಿಷ್ಟೇ. ಇದರಲ್ಲಿ ಎಬ್ಬರಿಗೆ ಹೇಳುದಷ್ಟೇ. ನಾನು ನಾನು ಹೇಳಿದ್ದೆ ನಿಮ್ ಕೂಡ ಲಭಾಗ್ತದೆ. ನಾನು ಹೇಳಿದ ಅವರಿಗೆ ಮಾತ್ರ ಅಲ್ಲ, ಅದು ನಿಮ್ ಕೂಡ ಬರ್ತದೆ. ಅದು ಎಲ್ಲರಿಗೆ ನಾನು ಹೇಳ್ದಿಷ್ಟೇ. ನೋಡ್ರಿ, ಸದನ ನಡಿಬೇಕಾದ್ರೆ ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್ ಇರಬೇಕು. ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್. ಕೂತ್ಕೊಳ್ಳಿ. ಪರಸ್ಪರ ನಾವು ನಾನು ಮಾತಾಡುವಾಗ ನೀವು ಇಂಟರ್ಫಿಯರ್ ಆಯ್ತೀವಿ, ಅಥವಾ ಅವ್ರು ಮಾತಾಡುವಾಗ ನಾವು ಇಂಟರ್ಫಿಯರ್ ಆಯ್ತೀವಿ ಅನ್ನೋದು ಸರಿಯಾದ್ದಲ್ಲ. ನಿಮಗೆ ಡೌಟ್ ಇದ್ರೆ, ನಾನು ಮಾತಾಡೋದ್ರಲ್ಲಿ ನಿಮಗೆ ಅನುಮಾನ ಇದ್ರೆ ಅಥವಾ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಿಮ್ಗಿದೆ, ಅವಕಾಶ ಇದೆ, ಮಾಡಿ ಅದನ್ನ. ಓ ಅಂತ ಹೇಳೋದೇನು? ನಿಮ್ಗೆ ಇಷ್ಟ, ನಿಮಗೆ ಗೊತ್ತು, ನನಗೆ ಗೊತ್ತಿದೆ. ಮನ್ರೇಗಾ ಕಾಯ್ದೆಯನ್ನ ಬದಲಾವಣೆ ಮಾಡಿ VBG ರಾಮ್ಜಿ ತಂದಿದ್ದೀರಿ. ಅದು ತಗೊಬಂದು ಅದನ್ನ ಯಾವುದೇ ಕಾರಣಕ್ಕೆ ಚರ್ಚೆ ಆಗಬಾರದು ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ರೆಡ್ಡಿ. ನೀವು ಬೇರೆಯವ್ರ ದೋಷ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅದೇ